ನಮ್ಮ ಭಾರತ ದೇಶದಲ್ಲಿ ಶಾಂತಿಯಿಂದ ಎಲ್ಲ ಹಿಂದೂ ಮುಸ್ಲಿಂ ಸಿಖ್ ಸಾಯಿ ಎಲ್ಲರೂ ಒಕ್ಕೂಟಿ ಎಲ್ಲರೂ ನಮ್ಮ ಹಬ್ಬದಲ್ಲಿ ನಾವು ಬರಬೇಕು, ನಾವು ಹಬ್ಬದಲ್ಲಿ ನಾವು ಹೋಗಿ ಎಲ್ಲ ಸರಿ ಎಲ್ಲ ಮಾಡ್ಕೊಂಡು ಹೋಗಬೇಕು ಅಂತ ಇದು ಮಾಡ್ಕೊಳ್ತೀವಿ. ಇವತ್ತು ವಿಶೇಷ ಇನ್ನೊಂದು ಏನಂದ್ರೆ ಈ ದಿವಸ ಇಡೀ ರಾಷ್ಟ್ರ ಭಾರತದಲ್ಲಿ ನಮ್ಮ ಈ ವಕ್ಫ್ ಬಿಲ್ ಅಮೆಂಡ್ಮೆಂಟ್ ಆಕ್ಟ್ 224 ವಿರೋಧವಾಗಿ ಇವತ್ತು ಕಪ್ಪು ತರಿಸಿ ಇಡೀ ರಾಷ್ಟ್ರದಲ್ಲಿ ಒಂದು ಟೆಸ್ಟ್ ಮಾಡ್ತಾ ಇದೀವಿ. ಯಾವುದು ಹೊರಗಡೆ ಇಲ್ದಂಗೆ ಈಗ ಮುಖಾಂತರ ಇಡೀ ಸೆಂಟ್ರಲ್ ಗೌರ್ಮೆಂಟ್ ಎಸ್ಕೇಪ್ ಕೊಡ್ತಾ ಇದ್ದೀವಿ. ದಯವಿಟ್ಟು ಯಾವಕ್ಕೂ ಬಿಲ್ ಯಾವ್ದು ವಕ್ಫ್ ಬಿಲ್ ಇದೆ ಅಮೆಂಡ್ ತರುವಂತ ಕೆಲಸ ಬೇಡಿ. ಅಂದ್ರೆ ಇಡೀ ರಾಷ್ಟ್ರ ಬಾಂಧವರು ಇವರು ಎಲ್ಲ ಹಿಂದೂ ಬಾಂಧವರು ಸೇರಿ ಈ ರಾಷ್ಟ್ರ ಆಂದೋಲನ ಮಾಡ್ತೀವಿ ಅಂತ ಹೇಳಿ ಬರ್ತಾ قال وقال وصلى الله عليه وعلى جميع الانبياء والمرسلين والملائكه المقربين والخلفاء الراشدين. 30 ದಿವಸಗಳ ಕಾಲ ಉಪವಾಸನ ಮಾಡಿ ಅಲ್ಲನನ್ನ ಪ್ರಾರ್ಥನೆ ಮಾಡೋದ್ರ ಮುಖಾಂತರ ಈ ನಾಡಿಗೆ, ಈ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಒಳ್ಳೆಯದಾಗಲಿಂದ ತಾವೆಲ್ಲ ಪ್ರಾರ್ಥನೆ ಮುಖಾಂತರ ಹೇಳಿದರೆ ನಾನು ನಿಮ್ಮೆಲ್ಲರ ಹಿರಿಯರ ಆಶೀರ್ವಾದವನ್ನು ಪಡೆದು ಈ ಮುಂದಿನ ದಿನಗಳಲ್ಲಿ ಈ ಎಲ್ಲ ಸಮಾಜದಲ್ಲೂ ಸುಖ, ಶಾಂತಿ, ನೆಮ್ಮದಿಯನ್ನು ಕೊಡಲಿ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಈ ಸಂದರ್ಭದಲ್ಲಿ ಒಂದೆರಡು ಮೂರು ಪ್ರಶ್ನೆಯನ್ನು ಕೇಳಿದರು. ಒಂದು, ಇಲ್ಲಿ ನಮಾಜ್ ಮಾಡ್ತಾ ಇದ್ರೆ ಇಲ್ಲಿ ಜಾಗ ಸ್ವಚ್ಛ ಮಾಡಿ ಕೂತ್ಕೊಳ್ಳೋದಕ್ಕೆ ಅವರು 2 ಆಪ್ಷನ್ ಹೇಳಿದ್ದಾರೆ. ಒಂದು ಇಂಟರ್ಲಾಕ್ ಅಂತಕ್ಕಂಥದ್ದು, ಇಲ್ಲಾಂದ್ರೆ ಆಗ್ತಕ್ಕಂಥದ್ದು. ಇಂಟರ್ಲಾಕ್ ಹಾಕಿ ಅಲ್ಲಿ ಸ್ವಚ್ಛವಾಗಿ ಅವಕಾಶ ಮಾಡಿಕೊಡ್ತಾರೆ. ಮತ್ತೆ ಶಾಂತಿ ಮಾಲಿಗೆ ಮಂತ್ರಿ ಹತ್ರ ಮಾತಾಡಿದ್ರೆ ಅಸೆಂಬ್ಲಿನಲ್ಲೂ ಕೂತ್ಕೊಂಡು ವಹಿಸಿದ್ರೆ 2 ಕೋಟಿ ಶಾಂತಿ ಮಾಲಿಗೆ ಕೊಡ್ತಾರೆ. ಈ 3 ಕೆಲಸನೂ ಮುಂದಿನ ಸಾರಿ ನಮಾಜ್ ಮಾಡೋದ್ರೊಳಗೆ, ಇಲ್ಲಿ ಧ್ಯಾನ ಮಾಡೋದ್ರೊಳಗೆ ನಾವೆಲ್ಲ ಮಾಡ್ಕೊಡ್ತೀವಿ ಅಂತ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅದಕ್ಕೆ ಹೇಳೋಕ್ಕಿಂತ ಮುಂಚೆ ನಮ್ಮ ಗಮನದಲ್ಲಿಟ್ಟು ಕೆಲಸ ಮಾಡ್ಕೊಡ್ತೀವಿ ಅಂತ ಹೇಳಿದರೆ, ಅದೇ ರೀತಿಯಾಗಿ ಏನು 40 ವರ್ಷದಿಂದ ಶಾಸಕರು ಸಮುದಾಯ ಜೊತೆ ಕೇಳ್ಕೊಂಡು ಬಂದಿದ್ದಾರೆ. ಅದೇ ರೀತಿ ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ನಾನು ಸಮಾಜದ